ಏಯ್, ಎಲ್ಲ ಹೆಲ್ಮೆಟ್ ನಿಂದು ಎಲ್ಲಿ? ಬಾಯಿಲಿ ಫೈನ್ ಕಟ್ ಬಾ. ಸರ್ ನಿಮ್ಮ ದಮ್ಮಯ್ಯ ಅಂತೀನಿ ಸರ್, ಬಿಟ್ಬಿಡಿ ಸರ್, ಬೇಗ ಹೋಗ್ಬೇಕು ಇವತ್ತು. ಏನೋ ಅಂದೆ ಬೋಳಿ ಮಗನೇ, ಬೇಗ ಹೋಗ್ಬೇಕಾ? ಬೇಗ ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸ್ತೀಯಾ? ಬಾ ಕಳಿಸ್ತೀನಿ ಮೇಲೆ, ಹೋಗುವಂತೆ ಬಾ. ಸಾರ್ ನಮ್ಮ ಅಮ್ಮನಾಣೆಗೂ ಸರ್, ಬಿಟ್ಬಿಡಿ ಸರ್. ಅದೆಲ್ಲ ಆಗೋಲ್ಲ. ಈಗೇನು ಕೊಡ್ತೀಯಾ ಇಲ್ಲ ಸ್ಟೇಷನ್ ಕರ್ಕೊಂಡು ಹೋಗ್ಲಾ? ಸರ್ ನನ್ನ ಹತ್ರ ಇರೋದು ಇಷ್ಟೇ ಸರ್, 50 ರೂಪಾಯಿ ಅಷ್ಟೇ ಸರ್ ಇರೋದು. ಏನೋ ಭಿಕ್ಷೆ ಆಗ್ತಿದೀಯಾ ಬೋಳಿ ಮಗನೇ? 300 ರೂಪಾಯಿ ತಳ್ಳು, ಇಲ್ಲ ಅಂದರೆ ಅಷ್ಟೇ ನೋಡು ನಿನ್ನ ಕತೆ ಇವಾಗ. ಸರ್ ಅಷ್ಟೊಂದು ಎಲ್ಲಿ ಸರ್ ಬರುತ್ತೆ ನನ್ನ ಹತ್ರ? ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಬುದ್ಧಿ ಬರಲ್ಲ. ಬಾ ಮಗನೇ, ಅಲ್ಲಿ ಕೋರ್ಟಲ್ಲಿ ಹೋಗಿ ಫೈನ್ ಕಟ್ತಾ ಗೊತ್ತಾಗುತ್ತೆ ಬಾ. ಯಾಕೋ ಮಗ, ಏನಾಯ್ತು? ಇಲ್ಲಿದೆಯಾ? ಏನಂತ ಹೇಳೋ, ಈ ಪೊಲೀಸ್ ಬೇರೆ ಹಿಡ್ಕೊಬಿಟ್ಟವ್ರೆ, ಅರ್ಜೆಂಟ್ ಬೇರೆ ಹೋಗ್ಬೇಕಿತ್ತು ನಾನು. ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಇದ್ದೀನಲ್ವಾ, ನೋಡ್ತಿರು ಏನು ಮಾಡ್ತೀನಿ ಅಂತ. ನಮಸ್ಕಾರ ಸರ್. ಯಾರೋ ನೀನು? ನಿಂದೇನಲ್ಲಿ ಮಧ್ಯದಲ್ಲಿ ಕಡ್ಡಿ ಅಲ್ಲಾಡ್ಸೋದು? ಸರ್ ನಾನು ದೋಸ್ತು, ಅವನ ಹತ್ರ ದುಡ್ಡಿಲ್ಲ, ಅದೆಷ್ಟು ಬೇಕಂತ ಹೇಳಿ ನಾನು ಕೊಡ್ತೀನಿ. ಓಹೋ, ನೀನು ಕೊಡ್ತೀಯಾ? ಸರಿ ಸರಿ, 500 ರೂಪಾಯಿ ತಳ್ಳು 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 ಈ ಕಡೆ. ಸರ್ ಆವಾಗಲೇ 300 ರೂಪಾಯಿ ಅಂತೇಳಿ ಇವಾಗ 500 ರೂಪಾಯಿ ಹೇಳ್ತಿದ್ದೀರಾ ಸರ್ ನೀವು? ಜಾಸ್ತಿ ಮಾತಾಡಿದ್ರೆ 300 ರೂಪಾಯಿ ಇಲ್ಲ, 500 ರೂಪಾಯಿ ಅಲ್ಲ, ಈಗ 1000 ರೂಪಾಯಿ ಹೇಳ್ತೀನಿ. ಏನು ಮಾಡ್ತೀಯಾ? ಸರ್ ನಿಮ್ಮ ದಮ್ಮಯ್ಯ ಸರ್, ಹಂಗೆಲ್ಲ ಮಾಡಬೇಡಿ ಸರ್, ಬಡವರು ಸರ್ ನಾವು. ಏನೋ ಹೋಗ್ಲಿ ಅಂತ ನಿನಗೆ 300 ರೂಪಾಯಿ ಕೊಡು ಅಂದರೆ ಮಧ್ಯದಲ್ಲಿ ಇವನು ಬೇರೆ ಕರ್ಕೊಂಬರ್ತೀಯಾ ಬೋಳಿ ಮಗನೇ? ಕೊಡಿ ಇವಾಗ. 1000 ರೂಪಾಯಿ ಕೊಟ್ರೆ ಗಾಡಿ ತಗೊಂಡೋಗು, ಇಲ್ಲ ಅಂತಂದ್ರೆ ಬಾ ಫೈನ್ ಕಟ್ಟವಂತೆ. ಲೋ ಮಗ, ಏನೋ ಮಾಡೋ ಪ್ಲೀಸ್. ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಇದ್ದೀನಲ್ವಾ, ಕೂಲಾಗಿರು, ಸ್ವಲ್ಪ ಹೊತ್ತು ತಡೆಯೋ. ಏನ್ರೋ ಅದು ಗುಸು ಗುಸು ಮಾತಾಡ್ತಿರೋದು? ಹೇಳಿದ್ ಕೇಳಿಸಿಲ್ವಾ? 1000 ರೂಪಾಯಿ ಫೈನ್ ಕಟ್ಟಿ, ಇಲ್ಲ ಅಂತಂದ್ರೆ ಬಂದು ಕೋರ್ಟಲ್ಲಿ ಗಾಡಿ ತಗೊಂಡೋಗಿ. ಸರ್ ವೆಯ್ಟ್ ಮಾಡಿ ಸರ್ ಸ್ವಲ್ಪ ಹೊತ್ತು. ನನಗೆ ಟೈಮ್ ಇಲ್ಲ ನಿಮ್ಮ ಜೊತೆ ಆಡೋದಕ್ಕೆ. ಈಗೇನು ದುಡ್ಡು ಕೊಡ್ತೀರಾ ಇಲ್ಲ ಸ್ಟೇಷನ್ ಗಾಡಿ ತಗೊಂಡೋಗ್ಲಾ? ಅಣ್ಣ ಬಂದ್ರಾ? ಬನ್ನಿ ಬನ್ನಿ, ನಿಮಗೆ ಕಾಯ್ತಾ ಇದ್ದೆ ನಾನು ಇಷ್ಟೊತ್ತವರೆಗೂ, ಬನ್ನಿ. ಏನು ಲಾಭ ತದ್ದೆ? ಏನು ಮಾಡ್ತಾ ಇದ್ದೀ ಇಲ್ಲಿ? ಕಾಲೇಜ್ಗೆ ಹೋಗ್ರಲ್ಲ ಅಂತ ಕಳಿಸಿದ್ರೆ ನಡು ರೋಡಲ್ಲಿ ನಿಂತ್ಕೊಂಡು ಏನಕ್ಕೆ ಅರಿತಾ ಇದ್ದೀರಿ ಏನರಲ್ಲ ಇಲ್ಲಿ? ಅಣ್ಣ ಅದು ಆಗಲ್ಲ ಅಣ್ಣ, ನೋಡಿ ಪೊಲೀಸು ಸುಮ್ಮನೆ ನಮ್ಮನ್ನ ಹಿಡ್ಕೊಂಡು ಆಟ ಆಡಿಸ್ತಾವನೆ. ಏನೋ ಹೆಲ್ಮೆಟ್ ಇಲ್ಲದೆ ಓಡಿಸೋದಲ್ಲದೆ ಲೈಸೆನ್ಸು ಬೇರೆ ಇಲ್ಲ ನಿಮ್ಮ ಹತ್ರ? ನಾನು ಆಟ ಆಡಿಸ್ತಾ ಇದ್ದೀನಾ? ಸುಳ್ಳು ಹೇಳ್ತೀರಾ ನನ್ನ ಮುಂದೆನೆ? ಏನು ನಿಮ್ಮ ಹೆಸರು? ನನ್ನ ಹೆಸರು ತಗೊಂಡು ಏನ್ರಿ ಮಾಡಬೇಕು ನೀವು? ಮೊದಲು ಅವನಿಗೆ ಫೈನ್ ಕಟ್ಟಕ್ಕೆ ಹೇಳಿ, ಇಲ್ಲಾಂದ್ರೆ ಗಾಡಿ ಸ್ಟೇಷನ್ಲಿ ಇರುತ್ತೆ, ಬಂದು ಬಿಡಿಸ್ಕೊಳಕ್ಕೆ ಹೇಳಿ. ತಡ್ಕಳಯ್ಯ, ಕಂಡಿದ್ದೀನಿ, ನಾನೇನು ನೋಡದಿರೋ ಸ್ಟೇಷನ್ನ? ನೀವೆಲ್ಲ ಸಾಚಗಳು. ತಿಂಗಳು ಕೊನೆ ಆಯಿತು ಅಂತಂದರೆ ಹೆಂಡ್ತಿ ಜೊತೆ ಮಲ್ಗೋಕ್ಕಾಗಲ್ಲ ಅಂತ ಇಲ್ಲಿ ಬಂದ್ಬಿಡ್ತೀರಾ ದೊಡ್ಡದಾಗೆ. ಅವಳು ಕೊಡಬೇಕಲ್ವಾ ನೀವು ತಗೊಂಡೋಗಿ? ಕೊಟ್ಟರು ತಾನೇ ಮಂಚಿಗೆ ಸೇರಿಸ್ತಾಳೆ, ಇಲ್ಲಾಂದ್ರೆ ಆಚೆಗೆ ಹಾಕ್ತಾಳೆ. ನಾಲಿಗೆ ಬಿಗಿಡಿದು ಮಾತಾಡಿ. ಯಾರ ಹತ್ರ ಮಾತಾಡ್ತಿದ್ದೀರಾ ಅಂತ ಪರಿಜ್ಞಾನ ಇರಲಿ. ನಾನೊಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್. ಕಂಡಿದ್ದೀನಿ ರಯ್ಯ ನಿನ್ನ ಸಿನ್ಸಿಯಾರಿಟಿನ. ಇವಾಗ ತಾನೇ ನಮ್ಮ ಹುಡುಗ ಹೇಳದ್ನಲ್ಲ ನಿನ್ನ ಸಿನ್ಸಿಯಾರಿಟಿ ಬಗ್ಗೆ. 300 ರೂಪಾಯಿ ಹೋಗಿ 500 ರೂಪಾಯಿ ಆಯ್ತಂತೆ, 500 ರೂಪಾಯಿ ಹೋಗಿ 1000 ರೂಪಾಯಿ ಆಯ್ತಂತೆ. ಲಂಚ್ ಕೋರ್ ನನ್ನ ಮಕ್ಕಳ. ರೀ, ಯಾವನಿಗೆ ಹೇಳ್ತಿರೋದು ನೀವು ಲಂಚ್ ಕೋರ ಅಂತ? ನಾಲ್ಗೆ ಬಿಗಿ ಇರಲಿ, ಆಮೇಲೆ ಲಾಟಿ ರುಚಿ ತೋರಿಸ್ಬೇಕಾಗತ್ತೆ ನಿಮಗೆ. ಏನೋ ನನಗೆ ಲಾಟಿ ರುಚಿ ತೋರಿಸ್ತೀಯಾ? ನೀನನ್ನು ಹೇಗೆ ಎತ್ತಂಗಡಿ ಮಾಡಿಸ್ಬೇಕಂತ ನನಗೆ ಗೊತ್ತಿದೆ. ಏನು ಎತ್ತಂಗಡಿ ಮಾಡ್ಸೋದು ನೀವು? ಅದೇನು ಅಂಗಡಿನ ಎತ್ತಂಗಡಿ ಮಾಡ್ಸೋಕ್ಕೆ? ನೋಡ್ತೀನಿ ನಾನು. ನನಗದೆಲ್ಲ ಬೇಡ. 5 ನಿಮಿಷ ಟೈಮ್ ಕೊಡ್ತೀನಿ ನಿನಗೆ. ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ನೀನು ಉಳ್ಕೋತೀಯ, ನಿನ್ನ ಪೋಸ್ಟ್ ಉಳ್ಕೊಳುತ್ತೆ. ಇಲ್ಲಾಂದ್ರೆ ಕತೆ ನೋಡು ಹೇಗಾಗತ್ತೆ ಅಂತ. ಏನ್ರಿ ಬೆದರಿಕೆ ಆಗ್ತಾ ಇದ್ದೀರಾ ನನಗೆ? ಕರೀರಿ, ಅದ್ಯಾವನ್ ಕರಿತೀರಾ ನೋಡೇ ಬಿಡೋಣ. ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಬುದ್ಧಿ ಬರಲ್ಲ. ನೋಡು ಮಾಡ್ತೀನಿ. ಸರ್ ನಮಸ್ಕಾರ ಸರ್. ಅರ್ಜೆಂಟಾಗಿ ಫೋನ್ ಮಾಡಿ ಅಂತ ಕರೆದ್ರಲ್ಲ, ಏನು ವಿಷಯ? ಏನು ಹೇಳಿ? ನೋಡಯ್ಯ, ಇವನು ತುಕಾಲಿ ಯಾವನ ಇವನು, ನನಗೆ ಆವಾಜ್ ಆಗ್ತಾನೆ. ಏನು ಅಂತ ಸ್ವಲ್ಪ ವಿಚಾರಿಸು. ಸರ್ ಗುಡ್ ಮಾರ್ನಿಂಗ್ ಸರ್. ನೀನು ಗುಡ್ ಮಾರ್ನಿಂಗ್ ಅವನಿಗೆ ಬೇಕು? ಅವ್ರು ಯಾರಂತ ತಿಳ್ಕೊಂಡಿದೀಯಾ? ಏನು ಮಾಡ್ತಿದ್ದೀಯಾ ಇಲ್ಲಿ? ಗೊತ್ತಾಗಲ್ವ ಅಷ್ಟು ನಿನಗೆ? ಸಸ್ಪೆಂಡ್ ಮಾಡಿ ಬಿಸಾಕಿದ್ದೀನಿ, ಇಲ್ಲಿಂದ ಹೋಗ್ತಾ ಇರಬೇಕು ಅಷ್ಟೇ. ಸರ್ ಅವನ ಪರವಾಗಿ
ನಾನು ನಿಮ್ಮ ಕ್ಷಮೆ ಕೇಳ್ತೀನಿ. ಏನು ನಡೀತು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ಆದರೂ ಕೂಡ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ದಯಮಾಡಿ ಮನ್ಸಿಗೆ ಹಾಕೋಬೇಡಿ ಸರ್. ನಮ್ಮ ಪ್ರಮೋಷನ್ ವಿಷಯ ಸ್ವಲ್ಪ ನೋಡ್ಕೊಡಿ ಸರ್. ಸರಿ ಬಿಡಯ್ಯ, ಅದನ್ನೆಲ್ಲ ನೀನು ಯೋಚನೆ ಮಾಡಬೇಡ, ನಾನು ನೋಡ್ಕೊತೀನಿ. ಸರಿ ಸರ್, ಆಯಿತು ಸರ್. ಏನೋ ಕ್ಷಮೆ ಇರಲಿ, ಅವನೇನೋ ತಪ್ಪು ಮಾಡಿಬಿಟ್ಟಿದ್ದಾನೆ, ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡಿ. ಆಯಿತು, ಅವ್ನು ಸಸ್ಪೆಂಡ್ ಮಾಡಿದೆಯಲ್ವಾ, ಬುದ್ಧಿ ಕಲಿತಾನೆ ಬೋಡಿ ಮಗ. ಸರಿ ಸರ್, ನಾನು ಹೊಡ್ತೀನಿ. ಲೈ ನೋಡ್ರಲ್ಲ, ನಾನು ಇರೋವರೆಗೂ ನೀವು ಧೈರ್ಯವಾಗಿರ್ಬೋದು. ಯಾವುದಕ್ಕೂ ಭಯ ಪಟ್ಕೋಬೇಡಿ, ಹೇಗೆ ಬೇಕಾದ್ರೂ ಓಡಾಡಿ. ಸರಿ ಅಣ್ಣ, ಆಯಿತು. ಸರಿ ಸರ್, ಆಯಿತು. ಸರಿ, ಹೋಗಿ ಕೆಲಸ ನೋಡೋಗಿ. ಸರ್, ಸ್ವಲ್ಪ ನನ್ನ ಮಾತು ಕೇಳಿ ಸರ್, ನಂದೇನೂ ತಪ್ಪಿಲ್ಲ ಸರ್. ನೋಡಯ್ಯ, ತಪ್ಪನ್ನು ಒಪ್ಪಿನ ನಿರ್ಧಾರ ಯಾವನ್ನೂ ಮಾಡೋದಿಲ್ಲ ಇಲ್ಲಿ. ದೊಡ್ಡೋರ ಹತ್ರ ತಗ್ಗಿ ಬಗ್ಗಿ ನಡಿಬೇಕು. ಅವ್ರು ಯಾರು ಅನ್ಕೊಂಡಿದೆಯಾ? ರಾಜಕಾರಣಿಗಳ ಹತ್ರ ನಾವು ಯಾವತ್ತೂ ಹೆಸರು ಕೆಡಿಸ್ಕೋಬಾರ್ದು ಕಣಯ್ಯ, ಹುಷಾರಾಗಿರಬೇಕು. ಅಷ್ಟಕ್ಕೂ ಸಸ್ಪೆನ್ಷನ್ ತಾನೇ ಮಾಡಿರೋದು, ಸಸ್ಪೆನ್ಷನ್ ಬೇಗ ಮುಗಿಯುತ್ತೆ, ತಲೆ ಕೆಡಿಸ್ಕೋಬೇಡ. ಹೋಗಿ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಬಂದ ಮೇಲೆ ನೆಟ್ಟಿಗೆ ಸ್ವಲ್ಪ ಜ್ಞಾನದಿಂದ ಕೆಲಸ ಮಾಡು. ಸರ್, ಆದರೂ ನನ್ನ ಹೆಂಡತಿಗೆ ಏನಂತ ಹೇಳಿ ಸರ್? ಆ ಪರಿಜ್ಞಾನ ಮುಂದೆ ಇರಬೇಕಯ್ಯ, ಇವಾಗಲ್ಲ. ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡು, ನೋಡೋಣವಂತೆ.